ಎಲ್ಲರಿಗೂ ನಮಸ್ತೆ. ನಮ್ಮ ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ. ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ. ಶಿಲ್ಪಾ ಮೇಡಮ್, ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ, ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ. ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನು ನೀವೀಗ ನೋಡಿದ್ದೀರಿ. ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ ಈ ಧಾರಾವಾಹಿದು. ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ, ರಾಮನಗರ, ಮೈಸೂರು ರಸ್ತೆಯ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇದೆಲ್ಲರೂ ಹೇಳುವ ಕ್ಲೀಶೆ ಅಂತ ಅನ್ನಿಸಬಹುದು, ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ. ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ. ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ, ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ, ಒಳಗಡೆ ಏನೋ ನೋವಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ, ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ, ಇವೆರಡರ ಮಧ್ಯದ ಸಂಘರ್ಷದ ಕತೆ. ಕೊಂಚ ವೆಬ್ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದೋ ಏನೋ. ಇದು ರೆಗ್ಯುಲರ್ ಆಗಿ ಇಲ್ಲದೇ ಇರೋ ಕಾರಣಕ್ಕೆ ಕೂಡ ಇದನ್ನು ಮಾಡಬಹುದು ಮತ್ತು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು. ಸುಮಾರು 10ರಿಂದ 15 ಎಪಿಸೋಡ್ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ. ದರ್ಶಿತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಮುತ್ತು ಅವರು. ಕಾರ್ತಿಕ್ ಮೋನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಚಿತ್ರಕಥೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ. ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುನಿಲ್ ಸರ್, ಸ್ಪಂದನ, ದೊಡ್ಡ ತಂಡವಾಗಿ, ನಾನು ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ, ಯಾಕೆಂತಂದರೆ ಒಂದು 60-70 ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಸಿನಿಮಾ ಥರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀವಿ. ವಿನೋದ್ ಪನ್ನ ಅಂತ ನಮ್ಮ ಆರ್ಟ್ ಡೈರೆಕ್ಟರ್, ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ 1-2 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಹೀರೋ ಮನೆಯನ್ನು ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನು ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನು ಕೆಲಸ ಮಾಡಿದ್ದೀವಿ. ನೀವುಗಳು ಕೂಡ ಇದನ್ನು ನೋಡಿ ಇಷ್ಟಪಡ್ತೀರಿ ಅನ್ನುವ ಭರವಸೆ ನಮಗಿದೆ. ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನು ಯಥಾಸಾಧ್ಯ ಜನರಿಗೆ ತಲುಪಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ನನಗೆ ಪೂರ್ತಿ ಕತೆ ಹೇಳಕ್ಕೆ ಹೋದರೆ ನಿಮಗೆ ನಾನು ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಅತ್ತೆ ಸೊಸೆ ಅದೆಲ್ಲ ಪಾರ್ಟ್ ಮುಂದೆ ಬಂದೇ ಬರುತ್ತೆ. ನಾವು ಧಾರಾವಾಹಿಯ ಮೂಲ ಒಂದು ಏನಿದೆ ವಸ್ತು ಇದೆ ಅದನ್ನು ಬಿಟ್ಟು ತುಂಬ ಆಚೆ ಹೋಗೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಆ ದೃಷ್ಟಿಯಲ್ಲಿ ಇದೊಂದು ಹೊಸ ಪ್ರಯತ್ನ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಯಾಕೆಂತಂದರೆ ಇಲ್ಲಿ ನಾವು ನಿಮ್ಗೆ ಏನು ತೋರಿಸಿದ್ದೀವಲ್ಲ, ನೀವು ಆ ಪ್ರೊಮೋ ನೋಡಿ ಹೇಳ್ತಿದ್ದೀರಿ, ಅದು ಮುಂದಕ್ಕೆ ಬರುವಂತಹ ಕತೆ. ಒಟ್ಟಾರೆ ನಿಮಗೆ ಅದರ ಜರ್ನಿ ನೋಡಿದ್ರೆ ತಿಳಿಯುತ್ತೆ. ಖಂಡಿತ ನಿಮ್ಮ ರೆಗ್ಯುಲರ್ ಸೀರಿಯಲ್ನ ಅತ್ತೆ ಸೊಸೆಯ ಹೋರಾಟ ಮತ್ತೊಂದು ಇನ್ನೊಂದು ಮುಂದಕ್ಕೆ ಬರಬಹುದು, ಬಟ್ ಅದು ಸಾಗುವ ರೀತಿ, ಅದರ ಶೈಲಿ ಬೇರೆ ಥರ ಇದೆ. ಅಂದರೆ ಖಂಡಿತವಾಗೂ ಬೇರೆ ಥರ ಇದೆ. ಬೇರೆ ಬೇರೆ ಪಾತ್ರಗಳು ಮುಂದಕ್ಕೆ ಬರ್ತಾ ಹೋಗ್ತವೆ. ಮಾಳವಿಕಾ ಮೇಡಮ್ ಅವರು ಒಂದು ಅತಿಥಿ ಪಾತ್ರ ಮಾಡಿಕೊಟ್ಟು ಹೋಗಿದ್ದಾರೆ. ಇದೇ ಥರ ಬೇರೆ ಬೇರೆಯವ್ರನ್ನ ಕರೆಸುವ ಯೋಚನೆ ಖಂಡಿತ ಇದೆ. ಇದು ಮರಾಠಿ, ಹಿಂದಿ, ತಮಿಳು ಬಂದಿದೆ, ಬಟ್ ನಾವು ಅದನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಅಲ್ಲಿಯ ಕ್ಯಾರೆಕ್ಟರ್ಗಳಿದ್ದಾವೆ, ಅಲ್ಲಿಯ ಬೇಸಿಕ್ ಕಥಾಹಂದರ ಇದೆ. ಬಟ್ ಅದನ್ನು ನಾವು ಯೂಶ್ವಲಿ ನೀವು ಯಾವುದೇ ರಿಮೇಕ್ ಸೀರಿಯಲ್ಗಳನ್ನು ತೊಗೊಂಡ್ರೂ ಕೂಡ ನಮ್ಮ ಕನ್ನಡದ ಕಥೆಯಾಗಿ ಅದನ್ನು ನಾವು ಬದಲಾಯಿಸಲೇಬೇಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಹಿಂದಿ ಸೀರಿಯಲ್ ಮಾಡಿದ್ರೆ ಅದರಲ್ಲಿ ಕರ್ವಾ ಚೌತ್ ಮೇಲೆ 20 ಎಪಿಸೋಡ್ ಮಾಡಿರ್ತಾರೆ. ನಮ್ಮಲ್ಲಿ ಆ ಕಲ್ಚರೇ ಇಲ್ಲ. ಬಹಳಷ್ಟು ಧಾರಾವಾಹಿಗಳನ್ನು ನಾವಿಲ್ಲಿ ಬದಲಾಯಿಸಿಕೊಂಡೇ ಮಾಡಬೇಕಾಗತ್ತೆ. ಅಲ್ಲಿಯ ಹೀರೋ ಹೀರೋಯಿನ್ನು ಆ ಪಾತ್ರ ಆ ಬೇಸಿಕ್ ಎಳೆ ಇರಬಹುದು, ಬಿಟ್ಟರೆ ಅದನ್ನು ಮುಂದಕ್ಕೆ ನಾವು ನಮ್ಮ ಕಥೆಯಾಗಿ ಮಾಡ್ಕೊಳ್ಳೋದೇ ಇದ್ದರೆ, ಇಲ್ಲಿಯ ಸುಗ್ಗಿ, ಇಲ್ಲಿಯ ಸಂಕ್ರಾಂತಿ, ಇಲ್ಲಿಯ ಯುಗಾದಿ, ಇಲ್ಲಿಯ ದೀಪಾವಳಿ, ನಾವು ಇದನ್ನೇ ಕತೆಗೆ ತೊಗೊಂಡ್ಬರ್ಬೇಕು. ರಿಮೇಕ್ ಸೀರಿಯಲ್ ಅಂತಂದರೆ ಅಲ್ಲಿಂದ ಮಕ್ಕಿ ಕಾಪಿ ಮಾಡ್ತೀವಿ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಹಾಗೆ ಕನ್ನಡದಲ್ಲಿ ಯಾವುದೇ ಹಿಟ್ಟಾಗಿರುವ ರಿಮೇಕ್ ಧಾರಾವಾಹಿಗಳು 100% ರಿಮೇಕ್ ಅಲ್ಲ. ನಾವು ಅದನ್ನು ಇಲ್ಲಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳಲೇಬೇಕು, ಬದಲಾಯಿಸ್ಕೊಂಡೇ ಬದಲಾಯಿಸ್ಕೊತೀವಿ.
ಬೆಳಕು ಎಲ್ಲಿಂದಲೇ ಬರಲಿ, ಕಿಟಕಿ ಬಾಗಿಲು ತೆರೆದಿರಲಿ ಅಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ, ಆನೋಭದ್ರ ಕೃತೋ ಎಂತು ವಿಶ್ವತಃ ಅಂತ. ಒಳ್ಳೆಯ ಕಥೆಯನ್ನು ತೆಗೆದುಕೊಂಡು ಅದನ್ನು ನಮ್ಮತನಕ್ಕೆ ಬದಲಾಯಿಸಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಏನು ತಪ್ಪು? ನಮ್ಮಲ್ಲಿ ಖಂಡಿತ ಹೊಸ ಕಥೆಗಳಿದೆ ಸರ್. ಇದೇ ಸುವರ್ಣ ವಾಹಿನಿಯಲ್ಲಿ ಬರುವ ದೇವಿ ಮಹಾತ್ಮೆ, ಯಡಿಯೂರು ಸಿದ್ಧಲಿಂಗೇಶ್ವರ, ರೇಣುಕಾ ಯಲ್ಲಮ್ಮ, ಇವೆಲ್ಲ ಹೊಸ ನಮ್ಮದೇ ಕಥೆಗಳೇ, ನಾವೇ ಮಾಡಿರೋದೆ. ಅದೇ ಸಾವಿರಾರು ಎಪಿಸೋಡ್ಗಳು ಬಂದಿದ್ದಾವೆ. ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಮಾಡ್ತೀವಿ ಸರ್. ಈಗ ಏನು ಗೊತ್ತಾ, ಹಾಂ, ಇದು ಇಲ್ಲೇ ನಡೆದಿರೋ ಸರ್. ದೇವ್ರ ಕತೆ, ರೇಣುಕಾ ಯಲ್ಲಮ್ಮ ನಮ್ಮದೇ ನೆಲದ ಕತೆ, 1000 ಎಪಿಸೋಡ್ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಈಗ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ. ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲು ಕೆಲಸ ಆಗತ್ತೆ ಅಂತಂದ್ರೆ, ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ. ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡ್ಬೇಕಾಗತ್ತೆ. ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಹಿಂದೆ ಇಷ್ಟು ಶ್ರಮ ವಾಹಿನಿಯವ್ರದ್ದು ಕೂಡ, ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್, ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ. ಈಗ ಅನ್ಸುತ್ತೆ, ಒಂದು ಹೊಸ ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ನಾವ್ ಯಾಕೆ ಇದನ್ನ ನೋಡ್ಬೇಕು? ನಮ್ಗೆ 100 ಕಾರ್ಯಕ್ರಮಗಳಿದೆ, ನಮ್ಮ ಟೈಮ್ ನಾವು ನೋಡ್ಕೋಬಹುದು. 9ವರೆಗೆ ಕೂತ್ಕೊಂಡೆ ನಾವ್ ಯಾಕೆ ಜಯಲಲಿತಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಮ್ಮ ಪ್ರಮೋಷನ್ ಅಂತ ಬಂದಾಗ. ಈಗ ಸುಮ್ಮನೆ ಒಂದು ಹೇಳ್ಬೇಕು ಅಂತ, ನಮ್ಮ ಭಾರತದಲ್ಲಿ, ದೇಶದಲ್ಲಿ ಒಂದು 6.5-7 ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ, ಇರಬಹುದು. ಸೊ ಆ 6.5-7 ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಅಂದ್ರೆ ಕನಸುಗಳನ್ನ ತುಂಬಿ ತನ್ನ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ. ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನೂ ಕೂಡ ನಮ್ಮ ಪ್ರತಿ ಹಳ್ಳಿಯ, ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ. ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ, ತನ್ನ ಮನೆನ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥಿ ಅಂತ ಒಂದು ಪಾತ್ರನೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ. ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ಕೂತ್ ನೋಡಿದಾಗ ಏನನ್ಸುತ್ತಂದ್ರೆ, ಇದೊಂದು ಕಾಲ್ಪನಿಕ ಕಥೆ ಅಲ್ಲ, ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ, ಒಬ್ಬ ಹುಡುಗ, ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸ್ದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವರು ಇದ್ದಕ್ಕಿದ್ದಾಗೆ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ಹೇಳಿದಾಗೆ ಇದು ರೆಗ್ಯುಲರ್ ಅತ್ತೆ ಸೊಸೆ ಕತೆ ಅಲ್ಲ. ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳ ಮನೆಗೆ ಅಂತ ಅನ್ಸ್ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ. ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ. ಸೊ ಈ ತರ ಒಂದು ಇಂಥ ಧಾರಾವಾಹಿನ ನಂಗೆ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ, ಜೊತೆಗೆ ವಿಶೇಷವಾಗಿ ಶಿಲ್ಪಾ ಮೇಡಮ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ತುಂಬಾ ನಂಬಿದ್ದಾರೆ. ಆ ನಂಬಿಕೆ ನಾನು ಉಳಿಸ್ಕೋತೀನಿ ಅಂತ ಪ್ರಯತ್ನ ಪಡ್ತೀನಿ. ಸೊ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ರಾಜ್ ಸರ್ ನಾನು ಧನ್ಯವಾದ ಹೇಳ್ತೀನಿ. ಸೊ ಹಾಗೆ ಇನ್ನೊಂದು ಏನಂತಂದ್ರೆ, ಇವಾಗ ಎಷ್ಟು ಒಂದು ಸ್ಕ್ರೀನ್ ಮೇಲೆ, ಪರದೆ ಮೇಲೆ ಈ ಧಾರಾವಾಹಿನ ನೋಡಿದಾಗ ಒಂದು ಶ್ರೀಮಂತಿಕೆ ಅಂತ ಮೂಡಿ ಬಂದಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಮೇಡಮ್ ಅವ್ರು ಮೊದಲನೇದಾಗಿ ಹೇಳಿದಾಗನೆ ಒಬ್ರು ಕ್ರಿಯಾಶೀಲ ವ್ಯಕ್ತಿಗೆ ನಿರ್ಮಾಣ ಕೊಟ್ಟಾಗ ಏನಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಕಿರುತೆರೆಯಲ್ಲಿರೋರು, ನಮ್ಗೆ ಒಂದು ಚೌಕಟ್ಟಿರುತ್ತೆ ನಾವು ಕೆಲಸ ಮಾಡುವಾಗ. ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು. ಆ ಚೌಕಟ್ಟು ಒಳಗಡೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ. ಅದೇ ನಮ್ಗೆ ಈಗ ನಮ್ಮ ಅದೃಷ್ಟ ಏನು ಅಂತಂದ್ರೆ, ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗೆ ಆ ಚೌಕಟ್ಟು ಬಿದ್ದೇ ಇಲ್ಲ, ನಮ್ಗೆ ಆ ಗೆರೆನೆ ಬಿದ್ದಿಲ್ಲ. ಇವರೇ ಹೇಳ್ತಾರೆ, ನಾವು ಒಂದು ಸೀನ್, ಒಂದು ನ್ಯಾಯ ಕೊಡ್ಬೇಕು ಒಂದು ಸೀನ್ಗೆ ಅಂತಂದ್ರೆ ಒಂದ್ 2 ಲಕ್ಷ ಖರ್ಚಾಗತ್ತೆ ಅಂದಾಗ ಇವರು 2 ಲಕ್ಷ, ನಾನು 4 ಲಕ್ಷ ಬರ್ದ್ಬಿಟ್ಟಿದ್ದೀನಲ್ಲ ಆಲ್ರೆಡಿ ಸೀನ್ ಅಂತ ಹೇಳ್ಬಿಡ್ತಾ ಇದ್ರು.
ಸೊ ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು, ಆರ್ಟಿಸ್ಟ್ಗಳ ವಿಚಾರ ಆಗಿರ್ಬೋದು, ಅಥವಾ ಸೀನ್ಗೆ ಬೇಕಾಗುವಂತ ಎಲ್ಲಾ ರೀತಿಯ ಪ್ರಾಪರ್ಟೀಸು ಅಥವಾ ಸೆಟ್, ಇದಕ್ಕೆ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳದೇನೆ ಮತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು. ಹಾಗಾಗಿ ಇದು ಇಷ್ಟು ಶ್ರೀಮಂತಿಕೆಯಿಂದ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಸಣ್ಣದಾಗ ಒಂದೆರಡು ಮಾತು ಹೇಳ್ತೀನಿ, ಅನುಭವದಲ್ಲ ಅಷ್ಟೇನೆ. ಈ ಕತೆ ಜಯಲಲಿತಾ ಕತೆ ನಿರ್ಮಾಣ ಅಂದ್ರೆ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಟ್ರೀ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ. ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟ ಒಂದು ಶುರು ಆಯ್ತು. ಯಾರು ಮಾಡೋದು ಅಂತ ಒಂದು ಚರ್ಚೆ ಆಯ್ತು. ಯಾಕಂತಂದ್ರೆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ನಿಜ ಜೀವದಲ್ಲೂ ಕೂಡ ಒಂದು ಪಟಾಕಿಗೆ ನಾಲ್ಗೆ ಇದ್ರೆ ಹೆಂಗಿರುತ್ತಪ್ಪ ಹಂಗಿರ್ಬೇಕು, ಅಷ್ಟು ಸೌಂಡ್ ಮಾಡಬೇಕು, ಪಾದರಿಸದಂತಹ ಗುಣ ಇರಬೇಕು. ಸೊ ಆ ತರ ಹುಡುಕ್ತಾ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ವಿ ಅವರು. ಮನಸ್ವಿ ಅವರು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ 2 ಡೈಲಾಗ್ ಹೇಳ್ತಿದ್ದಾಗೆ ಗೊತ್ತಾಯ್ತು ಇದು ಪಕ್ಕ ಅಳತೆ ತಗೊಂಡು ಹೊಲ್ದಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ. ಸೊ ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದ್ರು. ಜೊತೆಗೆ ನನ್ನ ಮೇಲಿರುವಂತಹ ಒಂದು ದೊಡ್ಡ ಭಾರನ ಇಳಿಸ್ಬಿಟ್ರು ಒಂದೇ ಸಲಕ್ಕೆ. ಹಾಗಾಗಿ ನನಗೂ ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನ ನಿರ್ದೇಶನ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಆಯ್ತು. ಎರಡನೇ ನಮ್ಮ ಜೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಜೈ ನೀರಿದ್ದಾಗೆ ಏನಂತಂದ್ರೆ ನಮ್ಗೆ ತಲೆನೋವೇ ಆಗಿಲ್ಲ. ಜೈ ಪಾತ್ರ ಯಾವ ಪಾತ್ರೆಯಲ್ಲಿ ಹಾಕಿದ್ರು ಆ ಆಕಾರಕ್ಕೆ ಬಂದ್ಬಿಟ್ಟಿರೋರು ಜೈ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೂ ಅವ್ರು ಹೊಂದಾಣಿಕೆ ಆಗ್ಬಿಟ್ರು. ಹಾಗಾಗಿ ಜೈ ಪಾತ್ರನೂ ಕೂಡ ತುಂಬಾ ಆರಾಮಾಗಿ ಹೋಯ್ತು. ನೆಕ್ಸ್ಟ್ ನಮ್ಗೆ ಇದ್ದಂಥದ್ದು ಪುರಾಣಿಕ್ ಸರ್ ಹೇಳಿದ್ದಾರೆ. ಸೊ ನನ್ನ ಅನುಭವದಲ್ಲಿ ನನ್ನ ಆಂಗಲ್ ಅಲ್ಲ ಅದೊಂದು ಮಾತು ಹೇಳ್ಬಿಡ್ತೀನಿ. ಸೊ ಈ ತಂದೆ ಪಾತ್ರ ಯಾರು ಮಾಡ್ತಾರೆ, ದೇವರಾಜ್ ಪಾತ್ರ ಯಾರು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ, ಯಾರು ಮಾಡ್ಬೋದು ಏನು ಅಂತ ಪ್ರಾರಂಭದಲ್ಲಿ. ಆಗ ನಮ್ಗೆ ಹೇಳಿದ್ದು ಶಿಲ್ಪಾ ಮೇಡಮ್ ಅವರು ಪುರಾಣಿಕ್ ಸರ್ ಅವ್ರನ್ನ ಹಾಕೊಳ್ಳಿ ಅಂತ. ಆಯ್ತು, ನಮಗೂ ಖುಷಿ ಆಯ್ತು. ಪುರಾಣಿಕ್ ಸರ್ ಅಂತ ಹಿರಿಯ ನಟರ ಏನು ಕೆಲಸ ಮಾಡಿರ್ಲಿಲ್ಲ, ಮೊದಲನೇ ಸಲ ಕೆಲಸ ಮಾಡಿದ್ದು. ಆಯ್ತು ಅಂತ ಹೇಳಿ ನಾವು ಪುರಾಣಿಕ್ ಸರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಲುಕ್ ಕೊಡ್ಬೇಕು. ಮೇಡಮ್ ಅವರ ಮೊದಲನೇ ಕಂಡೀಷನ್ ಅವರು ಇದುವರೆಗೂ ಕಾಣಿಸದೇ ಇರೋ ತರ ಕಾಣಿಸ್ಬೇಕು ಅಂತ. ಇದು ನಾವು ಯೋಚನೆ ಮಾಡಿದ್ವಿ, ಹೆಂಗ್ ತೋರಿಸೋದು ಇವ್ರನ್ನ ಅಂತ. ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ವಿ ಇವ್ರನ್ನ ಬೇರೆ ಬೇರೆ ತರ ತೋರಿಸ್ಲಿಕ್ಕೆ. ಅದು ಸಾಧ್ಯ ಆಗಿಲ್ಲ, ಮೇಡಮ್ ಅವ್ರಿಗೂ ಇಷ್ಟ ಆಗಿಲ್ಲ, ಎಲ್ಲಾನು ನೋ 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 ಅಂತಾನೆ ಬರ್ತಾ ಇತ್ತು. ಆಮೇಲೆ ಒಂದು ಪ್ರಯತ್ನ ಪಟ್ಟಿವಿ, ಸ್ವಲ್ಪ ವಯಸ್ಸಾಗಿರೋ ತರ ತೋರಿಸೋಣ ಅಂತ. ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗಾಗ್ಬಿಡ್ತು ವಯಸ್ಸು, ಅವ್ರಿಗಾಗಿಲ್ಲ. ಆದ್ರೆ ಕೊನೆಯಲ್ಲಿ ಮೇಡಮ್ ಇಲ್ಲ ಇದು ಹಿಂಗ್ ಮಾಡಿ ಅಂತ ಒಂದು ಫೈನಲ್ ಹಿಂಗ್ ಹೇಳ್ಬಿಟ್ರು, ಇದನ್ನೇ ಮಾಡಿ ಅಂತ. ಸೊ ಆಮೇಲೆ ಪೂರ್ತಿ ಅವ್ರನ್ನ ಕೂತ್ಕೊಂಡು ಮಾಡಿದ ಮೇಲೆ ಈ ತರದ್ದೊಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮ್ಮಂತ ಅವ್ರನ್ನ ಫೈನಲ್ ಫ್ರೇಮ್ ಅನ್ನ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗೆದಾಗ ಫಸ್ಟ್ ಶಾರ್ಟ್. ಆಮೇಲೆ ನಾವ್ ಹೇಳ್ಬಿಟ್ವಿ, ಸರ್ ಇದೇ ಸರ್ ನಮ್ಗೆ ಆಕ್ಚುಲಿ ಎಲ್ಲರಿಗೂ ಬೇಕಾಗಿದೆ, ಬಟ್ ನಮ್ಗೆ ಹೇಳಕ್ ಬರ್ತಿರ್ಲಿಲ್ಲ. ಮೇಡಮ್ ಅವರು ಚಾನಲ್ ಇಂದ ಹೇಳ್ತಾ ಇದ್ರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಫೈನಲ್ ಆಯ್ತು ಅಂತ. ಸೊ ಇದಾದ್ಮೇಲೆ ಸಂಪೂರ್ಣವಾಗಿ ನಾವು ಶೂಟಿಂಗ್ಗೆ ಹೋದ್ವಿ. ಹಾಗೇನೆ ಇನ್ನು ಮುಖ್ಯವಾಗಿ ಈ ಪಾತ್ರ ಬರೋದು ಜೈ ತಾಯಿ ಪರಮೇಶ್ವರಿ ಅವರು. ಪರಮೇಶ್ವರಿ ಅವರು ನಿಮ್ಗೆ ಗೊತ್ತಿದೆ, ಅವರು ಚಿಕ್ಕವರಿದ್ದಾಗನು ಪ್ರಬುದ್ಧತೆ ಅಂತ ಪಾತ್ರಗಳನ್ನ ಮಾಡಿರೋರು. ಹಾಗೆ ತುಂಬಾ ವಿಭಿನ್ನವಾಗಿ ಎಲ್ಲಾ ಪಾತ್ರಗಳನ್ನು ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಸವಾಲ್ ಅದು, ನಮಗಿಲ್ಲ. ಯಾಕಂತಂದ್ರೆ ಅವ್ರು ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನ ಇನ್ನು ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಸವಾಲಿನ ಪಾತ್ರ ಅದು. ಹಾಗೆ ಸೊ ಇಲ್ಲಿ ಏನಂತಂದ್ರೆ ನಾನೊಂದು ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ನಿರ್ದೇಶಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ. ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡುವಾಗ ಪ್ರತಿಯೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅದು ಹಾಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಚರ್ಚೆ ಆಗಿರುತ್ತೆ ಚಾನೆಲ್ ಅಲ್ಲಿ. ಸೊ ಆ ಪ್ರತಿಯೊಂದು ನನ್ನ ಜವಾಬ್ದಾರಿಯನ್ನು ಇಳಿಸಿದವರು ನನ್ನ ಕಲಾವಿದರು, ಪ್ರೀತಿಯ ಕಲಾವಿದರು. ಒಂದ್ ದಿನ ತೊಂದರೆ ಕೊಡದೇನೆ ಪಾತ್ರವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಪರಕಾಯ ಪ್ರವೇಶ ಮಾಡಿ ಅದನ್ನ ಜೀವಂತವಾಗಿ ಈ ತರ ಬರ್ಲಿಕ್ಕೆ ಕಾರಣ ನನ್ನ ಕಲಾವಿದರು. ಅವ್ರಿಗೆ ನಾನು ಎಲ್ಲಾ ಕಲಾವಿದ್ರಿಗೂ, ಆಮೇಲೆ ಒಟ್ಟಿಗೆ ಎಲ್ಲ ಸ್ಟೇಜ್ ಮೇಲೆ ಸೇರೋಣ ಎಲ್ಲರೂ ಇದ್ರಿ, ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೀರಿಯಲ್ ಇಷ್ಟು ಅಂದವಾಗಿ ತೆರೆ ಮೇಲೆ ಬರ್ಲಿಕ್ಕೆ ಕಾರಣ ನನ್ನ ಕ್ಯಾಮ್ರಾಮನ್ DOP, ನನ್ನ ಪ್ರತಿ ಪ್ರಾಜೆಕ್ಟ್ ನನ್ನ ಜೊತೆ ಕೆಲಸ ಮಾಡ್ತಾರೆ, ಕೃಷ್ಣ ಸರ್ ಮತ್ತೆ ಸುಧಾ ಸರ್, ಜೊತೆಗೆ ಸೋಮಣ್ಣ ಅಂತ ಇರ್ತಾರೆ. ಅವರು ನನ್ನ ಪ್ರತಿ ಪ್ರಾಜೆಕ್ಟ್ಗೂ ಅವರೇ ಮಾಡೋದು. ಹಾಗಾಗಿ ಅವರಷ್ಟು ಅದನ್ನ ಸುಂದರವಾಗಿ ತೋರಿಸಿದ. ಜೊತೆಗೆ ನನ್ನ ಡೈರೆಕ್ಷನ್ ಟೀಮ್, ಎಡಿಟರ್ ಮತ್ತೆ ನನ್ನ ಟೆಕ್ನಿಷಿಯನ್ ಟೀಮ್, ನಮ್ಮ ಮ್ಯಾನೇಜರ್ ಜೀವನ್ ಅವರು, ಅವರಿಂದನೂ ಈ ರಾವಣ ದಹನ ತುಂಬಾ ಚೆನ್ನಾಗಿ ಬಂದಿದೆ ಅವರಿಂದ. ಯಾಕಂದ್ರೆ ಅಷ್ಟು ಜೂನಿಯರ್ಸ್ ನವರೇ ಸೇರಿಸಿರೋದು. ಸೊ ಹಾಗಾಗಿ ಚೆನ್ನಾಗಿ. ಆಮೇಲೆ ನಮ್ಮ ಪನ್ನ ಸರ್ ಸೆಟ್ ಹಾಕಿದ್ದಾರೆ. ಸೊ ನಮ್ಮ ಎಲ್ಲ ಡೈರೆಕ್ಷನ್ ಟೀಮ್, ಲೈಟ್, ಗುರು, ರಮೇಶ ಮತ್ತೆ ಭೀಮಾ, ಎಲ್ಲರಿಗೂ ನಾನು ನನ್ನ ಟೀಮ್ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೇಡಮ್ ಕರೆದ ಪ್ರಾಜೆಕ್ಟ್ ಕೊಟ್ರು, ಬನ್ನಿ ಅಂತ. ಸರ್ನು ಕರೆದು ನನ್ನ ಕರೆದ್ರು, ಒಳಗಡೆ ಹೋದ್ವಿ.
ಕತೆನ ಹೇಳಿದ್ರು ಮೇಡಮ್, ಈ ತರ ಕತೆ ಅಂತ ಕತೆ ಹೇಳಿ ಹೊರಗಡೆ ಬಂದು ಟೈಟ್ಲು ನೆಕ್ಸ್ಟ್ ಟೈಮ್ ಬರುವಾಗ ಕರ್ಕೊಂಡ್ ಸಾರಿ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಯೋಚನೆ ಮಾಡ್ಕೊಂಡು ನಾವಿಬ್ರು ಸೇರಿ ಚಾನಲಿಂದ ಹೊರಗಡೆ ಕಟ್ಟೆ ಇದೆ, ಅದ್ರ ಮೇಲೆ 5 ನಿಮಿಷ ಕೂತ್ಕೊಂಡ್ವಿ. ಒಂದು ಖುಷಿಗೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ, ಎರಡನೇದು ಹೇಗೆ ಮಾಡೋದಂತ ಖುಷಿಗೆ ಇಬ್ರು ಕೂತ್ಕೊಂಡು ಹಾಗೆ ಮಾತಾಡ್ತೀವಿ. ಸರ್ ನಂಗೆ ಐಡಿಯಾ ಕೊಟ್ಟಿದ್ದು ಅದು ಲಲಿತಾ ಹೆಸರಲ್ಲಿ ಅದು ಯಾವಾಗಲೂ ಅವಳು ಜೈವಾಗ್ಲಿ ಅಂತ ಹೇಳ್ತಿರ್ಬೇಕು, ಅಂದ್ರೆ ಆ ಹುಡುಗಿ ಜೈ ಅಂತ ಹೇಳ್ತಿರ್ಬೇಕು, ಏನಾದ್ರು ಹೇಳ್ತಿರ್ಬೇಕು ಅಂದ ತಕ್ಷಣ ರಪ್ಪ ಅಂತ ಜೈಲಲ್ಲಿ ಇಟ್ಬೋಣ ಸರ್ ಅಂತ. ಫಸ್ಟ್ ಅನ್ಸ್ಲಿಲ್ಲ, ಅಂದ್ರೆ ಎಲ್ಲರಿಗೂ ಅಂದ್ರೆ ಒಂದೇ ಸಲ ಜೈಲಲ್ಲಿ ಇಟ್ಬೋಣ ಅಂತ, ಚೆನ್ನಾಗಿದೆ ಅಲ್ಲ ಅಂತಂದ್ರು. ಹಾಗೆ ಮೇಡಮ್ ಅವ್ರಿಗೂ ಹೇಳಿದ್ವಿ, ಟೋಟಲ್ ಎಲ್ಲ ಚಾನಲ್ ಅವ್ರಿಗೂ ಹೇಳಿದ್ವಿ. ಹಾಗೆ ಹೇಳ್ತಾ 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 ಗೊತ್ತಾಯ್ತು ಇದು ಸಂಪೂರ್ಣವಾಗಿ ನಮ್ಮ ಜೈಲಲಿತ ಕತೆ ಇಲ್ಲ, ಅದು ಅತಿಥಿ ಪಾತ್ರ. ಅದು ಯಶವಂತ್ ಸರ್ ದೇಶಪಾಂಡೆ ಅವರು ತುಂಬಾ ಆತ್ಮೀಯರು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಆ ಆತ್ಮೀಯತೆಯಿಂದ ನಾವು ಈ ಒಂದು ಅತಿಥಿ ಪಾತ್ರ ಬೇಕು ಅಂತಂದಾಗ ಆಕ್ಚುಲಿ ಅದು ಅಷ್ಟೊಂದು ಇರ್ಲಿಲ್ಲ. ಆದ್ರೆ ಸರ್ ನಾನು ಡಿಸ್ಕಸ್ ಮಾಡಿದಾಗ ಯಾರಾದ್ರೂ ಒಂದು ಒಳ್ಳೆ ಕಲಾವಿದನ ಅದಕ್ಕೆ ಕ್ಯಾಸ್ಟ್ ಮಾಡೋಣ, ಅದು ಚೆನ್ನಾಗಿದೆ ಆ ಸೀಕ್ವೆನ್ಸ್ ಅಂತಂದಾಗ ನಮ್ಗೆ ಅವ್ರ ನೆನಪಾಯ್ತು. ಅವ್ರ ನೆನಪಾದಾಗ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಆಯ್ತು ಮಾಡ್ತೀನಿ ಅಂತಂದ್ರು. ಅತಿಥಿ ಪಾತ್ರ ಅಂತ ಹೇಳಿದ್ವಿ. ಅವರು ಬಂದು ನಮ್ಮ ಜೊತೆಗೆ ತುಂಬಾ ಸಹಕಾರ ನೀಡಿ ಆ ಪಾತ್ರನ ಅಷ್ಟು ಚೆನ್ನಾಗಿ ಮಾಡಿ ನಾವು ಪೂರ್ಣ ಮಾಡಿ ಕೊಟ್ಟಿದ್ರು. ಅದಾದಂತ ಕೆಲವೇ ದಿನ ನಂತರ ಅವ್ರದ್ದು ಆ ಸುದ್ದಿ ಕೇಳಿ ನಮ್ಗೆ, ನಮ್ಮ ಇಡೀ ತಂಡಕ್ಕೂ ಕೂಡ ಬಹಳ ದುಃಖ ಆಗಿತ್ತು. ಯಾಕಂದ್ರೆ ಕೊನೆಯದಾಗಿ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅಭಿನಯಿಸಿದ್ದು ನಮ್ಮ ಸೀರಿಯಲ್ ನಲ್ಲಿ ಅಂತ ಅನ್ಸುತ್ತೆ. ಜೊತೆಗೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಮತ್ತು ಭಾಗ್ಯ ಕೊನೆಯದಾಗಿ ನಮ್ಗೆ ಸಿಕ್ಕಿದೆ ಅಂತ ಹೇಳಿಕ್ ನಾನು. ವರದಾನ ಆಗತ್ತ ಶಾಪ ಆಗತ್ತ ಗೊತ್ತಿಲ್ಲ. ಯಾಕೆಂದ್ರೆ ಬರಹಗಾರ ಆದವನಿಗೆ ಸೀನ್ ಹಿಂಗಿರ್ಬೇಕು, ಹಿಂಗೆ ಕನ್ಸ್ಟ್ರಕ್ಟ್ ಆಗ್ಬೇಕು, ಇದೇ ತರ ಸೀನ್ ಬೇಕು ಅಂತ ಇರುತ್ತೆ. ಪ್ರೊಡ್ಯೂಸರ್ ಆದವನಿಗೆ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅಂತ ಕಾಣಿಸುತ್ತೆ. ಸೊ ಅದು ಎರಡರ ಮಧ್ಯೆ ಸಂಭಾಳಿಸ್ಕೊಂಡು ಧಾರಾವಾಹಿ ಮಾಡೋ ಪರಿಸ್ಥಿತಿ ಇದೆ. ಬಟ್ ನಾನು ಬರಹಗಾರನಾಗಿ ನನ್ನಿಂದ ಏನು ಎಫರ್ಟ್ ಹಾಕಬೇಕು ಅದನ್ನು 100% ಹಾಕುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನಾನು ಬರಿತಾ ಕೂತಿರ್ತೀನಿ ಅಂತಂದರೆ ನಾನು ಅದನ್ನು ಪ್ರೊಡಕ್ಷನ್ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಲ್ಲ. ಈ ಸೀನಿಗೆ ಏನು ಬೇಕೋ ಅದು ಹೇಗೆ ಬೇಕೋ ಅದನ್ನು ಹಾಗೆ ಬರೆಯುವ ಪ್ರಯತ್ನ ಮಾಡ್ತೀನಿ. ಎ ಸಪರೇಟ್ ಓ ಸಪರೇಟ್. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಕತೆ ಅಲ್ಲಿದೆ, ಆದರೂ ಕೆಲಸ ಮಾಡೋರು, ಬರಹಗಾರರು, ಸಂಭಾಷಣೆಕಾರರು, ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ, ಕನ್ನಡದವರೇ. ಸೊ ಇಲ್ಲಿಯೂ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತಿದ್ದೀವಿ. ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು. 10 ಸೀರಿಯಲ್ ಅಲ್ಲಲ್ಲ ನಾನು ಹೇಳ್ತಿರೋದು, ಅಂದರೆ ನೀವು ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕತೆ ತೊಗೋಬೇಕು ಅಂತ ಹೇಳಿದ್ದಲ್ವ. ಈಗ ಒಂದು ಸ್ಲಾಟು, ಈವ್ನಿಂಗ್ ಸ್ಲಾಟು, ಪ್ರೈಮ್ ಟೈಮ್ ಸ್ಲಾಟ್ಗೆ ಅಂತ ನೋಡಿಕೊಂಡು ಅದೊಂದು ಡಿಸೈನ್ ಮಾಡಿರ್ತಾರೆ. ಈ ಸ್ಲಾಟ್ಗೆ ಈ ಥರದ ಕತೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸೂಟ್ ಆಗುವಂಥ ಸಂಸ್ಥೆ, ಅದಕ್ಕೆ ಸೂಟ್ ಆಗುವಂಥ ಕಲಾವಿದರು, ಅದಕ್ಕೆ ಕತೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ. ಅಂದರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕಥೆಯ ಒಂದು ಲೈನ್ ತೊಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಯೇ ಬರಹಗಾರರೇ ಮಾಡಿರ್ತಾರೆ. ಅದು ನನ್ನ ಉದ್ದೇಶ ಅಷ್ಟೆ. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿತ್ತು. ಚಲನಚಿತ್ರದಲ್ಲೂ ಮಾಡೋಕ್ಕಾಗಿರಲಿಲ್ಲ, ಟಿ ವಿಯಲ್ಲೂ ಮಾಡೋಕ್ಕಾಗಿರಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬ ಆತ್ಮೀಯರು. ಇಡೀ ಕನ್ನಡದ ಬರವಣಿಗೆಗೆ, ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂಥ ಹೆಗ್ಗಳಿಕೆ ಅವ್ರದ್ದು. ಅಂತಹ ಅದ್ಭುತ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದರು. ಕೊನೆಗೆ ನಾನು ಇದೇ ಚಾನಲ್ಲಿಗೆ, ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ, ಇಲ್ಲಿಬ್ಬರು ಕೂತಿದ್ದಾರೆ, ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್. ಶಿಲ್ಪಾ ಮೇಡಮ್ಮು ನನಗೆ ಇದನ್ನು ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವುದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೇಟ್ ಮಾಡಿ ಅಂದರು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೇಟ್ ಮಾಡಿದೆ. ಏನಪ್ಪ ಇವ್ರು ಹೀಗೆ ವೇಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡಬಹುದು ಅಂತ ಭಾಳ ಒಂದು ಕಡೆಗೆ ಆತಂಕ ಆಯಿತು, ಇನ್ನೊಂದು ಕಡೆಗೆ ಉತ್ಸುಕ ಆಯಿತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡಲಿಲ್ಲ. ಸೊ ಈ ಥರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಜ್ ಸರ್ ಅವರಷ್ಟೇ,
ಈ ತಾರಾಗಣದ ಪ್ರತಿಯೊಂದನ್ನು ಸೂಕ್ಷ್ಮತೆಯನ್ನು, ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ, ಪ್ರತಿಯೊಂದು ಇವರಾಗಲೇ ಹೇಳಿದಾಗೆ ಅಲ್ಲಿ ಟೀಮು, ಒಂದು ಫಿಕ್ಷನ್ ಪ್ರೋಮೋ ಟೀಮ್ ಆಗಿರ್ಬೋದು, ಆ ಪ್ರತಿಯೊಬ್ಬರದ್ದು ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ನೋಡಿರಲಿಲ್ಲ ಇದನ್ನು ಹ್ಯಾಕ್ ಬಂದಿದೆ ಅಂತ. ಅಂದರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲಿಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತಿ ಈ ರೀತಿ ಇರೋದನ್ನು ನಾನು ನಿಮಗೆ ವೈಯಕ್ತಿಕವಾದ ಧನ್ಯವಾದಗಳು ರಕ್ಷಿತ್ ಅವರೇ. ಸೊ ಹಾಗೆ ಕ್ಯಾಮ್ರಾಮನ್ಗಳು ಮತ್ತು ಸಂಕಲನ, ಸಂಭಾಷಣೆ, ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವಿನಾಭಾವ ಸಂಬಂಧ ಅಂದರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು 2007ನಲ್ಲಿ ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ, ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು, ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ಲು. ಅದಾದ ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್. ಅಂದರೆ ತುಂಬ ಕಷ್ಟದಲ್ಲಿ, ತುಂಬ ಒಳ್ಳೆಯ ಟೈಮಲ್ಲೂ ನನ್ನನ್ನು ಕೈ ಹಿಡಿದಂಥ ಚಾನಲ್ಲು. ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ, ಆ ಟೋಟಲ್ ಒಂದು ಶೂಟಿಂಗ್ ಟೈಮ್ನಲ್ಲಿ ಅವರು ನಡ್ಕೊಳ್ಳೋಂಥ ರೀತಿ, ಅವ್ರನ್ನೆಲ್ಲರನ್ನೂ ಕಂಫರ್ಟೇಬಲ್ ಆಗಿರೋ ರೀತಿ, ಒಂದೊಂದು ಶಾರ್ಟನ್ನು ತುಂಬ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬ ಖುಷಿಯಾಗಿದೆ. ಈ ಥರದ ಒಂದು ತಾರಾಗಣದ ಜೊತೆಗೆ, ಈ ಥರದ ಒಂದು ಸಂಸ್ಥೆಯ ಜೊತೆಗೆ, ಈ ಥರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತು ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆಯಂಥ ವಿಷಯ. ಕಿರುತೆರೆಗೆ ತುಂಬ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಬರ್ತಿರೋ ಎಲ್ಲ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸಬರನ್ನು, ಹೊಸ ಸಂಸ್ಥೆಗಳನ್ನು, ನಿರ್ಮಾಣ ಸಂಸ್ಥೆಗಳನ್ನು ಹುಟ್ಟಾಕಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು ಆ ಥರದ ಒಂದು ಯಶಸ್ಸನ್ನು ಕಂಡದ್ದು ನನ್ನ ತಿಳಿದ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಲೇ ಹೇಳ್ಬೋದು. ಈಗ ಬರ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ 50%, 60% ಹೊಸಬರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನು ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಕೊಡುಗೆ ಕೊಡೋದಕ್ಕೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಪಾತ್ರದ ಹೆಸರು ಪರಮೇಶ್ವರಿ. ಖಡಕ್ ಅಮ್ಮನ ಪಾತ್ರ. ಖಡಕ್ ಅಂದ ತಕ್ಷಣ ಮಾತಿನಲ್ಲಿ ಬರೀ ಖಡಕ್ಕಾಗಿ ಅಂದರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ, ಅಂದರೆ ಅವಳ ನಿರ್ಧಾರ ಸರಿ ಇರುತ್ತೆ. ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನು ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ನ ಇಷ್ಟಪಡದೇ ಇರೋವಂಥ ಒಂದು ಹೆಣ್ಮಗಳವಳು. ಆದರೆ ಮಗ ಅಂದರೆ ತುಂಬ ಇಷ್ಟಪಡ್ತಿರ್ತಾಳೆ. ಮಗನಿಗೋಸ್ಕರ ಏನು ಮಾಡೋದಕ್ಕೂ ಇರುವಂಥ ಪಾತ್ರ. ಅವನಿಗೋಸ್ಕರ ಎಲ್ಲೋ ಕಾಂಪ್ರೋ ಆಗಿ ಸರಿ ಆಯಿತು ಅಂಥೇಳಿ ಸಪೋರ್ಟ್ ಮಾಡ್ತಾ ಹೋಗುವಂಥ ಪಾತ್ರ. ಸುವರ್ಣ ಮತ್ತು ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ 8ನೇ ಪ್ರಾಜೆಕ್ಟು. ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ನೀವು ಇವಾಗಲೇ ನೋಡಿರ್ತೀರ. ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬ ವಿಭಿನ್ನತೆ ಇದೆ. ಈ ಪಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಒಂದು ಖಡಕ್ ಆಗಿ, ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ, ತುಂಬ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನಿಸೋದು, ಕಮ್ಮಿ ಮಾಡಿದ್ರೆ ಕಮ್ಮಿ, ತುಂಬ ಮಧ್ಯದಲ್ಲಿ ಇರುವಂಥ ಒಂದು ಪಾತ್ರ. ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತು ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಶಿಲ್ಪಾ ಮ್ಯಾಮು ನನ್ನಂಥ ತುಂಬ ಹೆಣ್ಮಕ್ಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಜೀವ. ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮಗೆ. ಇನ್ನು ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಎಷ್ಟು ಆಸೆ ಇರುತ್ತೋ, ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತಲೂ ಆಸೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಂಗೆ ತುಂಬ ಖುಷಿ ಕೊಟ್ಟಿದೆ. ತುಂಬ ಒಳ್ಳೆ ನಿರ್ದೇಶಕರು ಅವರು, ಮತ್ತು ಒಳ್ಳೆ ಟೀಮು. ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಸಣ್ಣ ಬೇಜಾರಾಗದೇ ಇರೋ ಥರ, ಅಂದರೆ ಒಂದು 15 ಎಪಿಸೋಡ್ ನಾವು 12ರಿಂದ 15 ಎಪಿಸೋಡ್ ನಾವು ಶೂಟ್ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ, ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ. ನಿಮ್ಮ ಒಂದು ಸಹಕಾರ ತುಂಬ ಮಹತ್ವ ನಮಗೆ. ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆ ಕೂಡ ನಮ್ಮ ಜಯಲಲಿತಾ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಬ್ಯಾಲೆನ್ಸ್ ಮಾಡಲೇಬೇಕು. ಆ ವಿಷಯವಾಗಿ ಬಂದರೆ, ಈ ಪಾತ್ರ ನನಗೆ ಕೊಟ್ಟಾಗ ಶಿಲ್ಪಾ ಮ್ಯಾಮ್ ಕಡೆಯಿಂದ ಮತ್ತು ಟೀಮ್ ಕಡೆಯಿಂದ ಬಂದಿದ್ದು ಅದೇನೆ. ಅಲ್ಲಿರುವಂಥ ಯಾವುದೇ ರೀತಿಯ, ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು, ಯಾವುದೇ ರೀತಿ ಅಲ್ಲಿಯ ಥರ ಕಾಣಬಾರ್ದು ಅಂತಲೇ ಮೇಯ್ನ್ ಕಂಡೀಷನ್ನು. ಅದೇ ಥರ ನಾವು ನೋಡಿಕೊಂಡು ಇಡೀ ಟೀಮ್ ಅದೇ ಥರನೇ ನಾವು ರೆಡಿಯಾಗಿರೋದು. ಖಂಡಿತವಾಗ್ಲೂ ಹೌದು. ನಾನು ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದೆ ಸುವರ್ಣದಲ್ಲಿ.
ರಾಘವೇಂದ್ರ ವೈಭವ, ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬಂದಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸುವರ್ಣಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟ್ನ ಬಂದು ಪ್ರಮೋಟ್ ಮಾಡಿಕೊಡ್ತಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಮ್ಯಾಮ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟು ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು. ಆದರೆ ಮ್ಯಾಮ್ ಅದನ್ನು ನೋಡಿಬಿಟ್ಟು ಇಲ್ಲ ಇವನಿಗೆ ಇನ್ನೊಂದು ಕ್ಯಾರೆಕ್ಟ್ರು ಸೂಟ್ ಆಗುತ್ತೆ, ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು. ಆ್ಯಂಡ್ ಲುಕ್ ಟೆಸ್ಟ್ ಹೋದಾಗಲೂ ಅಷ್ಟೇ, ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು, ನಾನೊಬ್ಬರನ್ನೇ ಕರೆಸ್ಬಿಟ್ಟು ಫೈನಲ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಹೊರಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ. ಈ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವ್ರ ಸಂಸ್ಥೆಯಲ್ಲಿ. ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಯಾವತ್ತೂ ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ, ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು. ತುಂಬ ಜಾವಿಯಲ್ ಆಗಿರ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ ಆ್ಯಂಡ್ ತುಂಬ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲೂ ಸೆಟ್ಟಲ್ಲಿ ಯಾವತ್ತೂ ಅವರು ಕನ್ಫ್ಯೂಸ್ ಆಗಿರೋದಾಗ ನೋಡಿಲ್ಲ ನಾನು. ಆನ್ ಟೈಮಲ್ಲಿ ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸುನಿಲ್ ಸರ್ ಇರ್ಬೋದು, ಸ್ಪಂದನ ಮ್ಯಾಮ್ ಇರ್ಬೋದು, ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ. ಕಾಸ್ಟಿಂಗ್ A1 ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ರಿಗೂ ಇದರಿಂದ ಹೆಸರು ಸಿಗಲಿ, ಫೇಮ್ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕತೆ ವಿಚಾರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ, ನಾರ್ಮಲ್ ರೆಗ್ಯುಲರ್ ಪ್ಯಾಟ್ರನ್ ಥರ ಇಲ್ಲ. ಆ್ಯಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಹೆಸರಲ್ಲೇ ಜೈಕಾರ ಇದೆ. ಇದನ್ನು ಕರ್ನಾಟಕ ಜನತೆ ಎಲ್ಲರೂ ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಇಲ್ಲಿ ಬಂದಿರೋಂಥ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವ್ರಿಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್. ಸೊ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ, ಡ್ರಾಮಾ, ಅಳು, ನಗು ಆ್ಯಂಡ್ ತುಂಬ ಜಾಸ್ತಿ ಬರೋವಂಥದ್ದು ನಗು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್. ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ. ಇವಳ ಕೈಲಿ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂಥ ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನನ್ನ ಸುನಿಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ. ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ದರು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಳ್ಳೋದಕ್ಕೆ. ತುಂಬ ಪ್ರಯತ್ನ ಪಟ್ಟೆ. ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಸೆಲೆಕ್ಟ್ ಆದೆ ಆ್ಯಂಡ್ ಖುಷಿ ಆಯಿತು. ಬಟ್ ಬಿಗಿನಿಂಗಲ್ಲಿ ನನ್ನ ಪಾತ್ರ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ, ಪಾತ್ರ ಕುತ್ಕೊಂತು. ಬಟ್ ಇದಕ್ಕೆ ಆ್ಯಕ್ಚುಯಲ್ ರೀಸನ್ ಬಂದು ದರ್ಶಿತ್ ಸರ್. ಸೊ ನಾನು ಏನೇ ಮಾಡಿರ್ಬೋದು, ಬಟ್ ಪ್ರತಿಯೊಂದು ಸೀನಿನೂ ಲೈಕ್ ಇಮಿಡಿಯೇಟಾಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸು ಆ್ಯಂಡ್ ಪ್ರತಿಯೊಂದು ಎಮೋಷನ್. ಇವಾಗ ನಾನು ಕೋಪದಲ್ಲಿರೋ ತಕ್ಷಣ ಕಾಮಿಡಿಗೆ ಸ್ವಿಚ್ ಆಗ್ತೀನಿ. ಆ ಥರ ರಿಯಾಕ್ಷನ್ಸ್ನ ದರ್ಶಿತ್ ಸರ್ ನನಗೆ ಹೇಳ್ಕೊಟ್ಟಿದ್ದು. ಈ ಪಾತ್ರನ 50% ನಾನು ನಿಭಾಯಿಸೋದಕ್ಕೆ ಕಾರಣನೇ ದರ್ಶಿತ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್. ಆ್ಯಂಡ್ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗಳಿಗೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್. ಬಿಕಾಸ್ ನಾವು ಎಷ್ಟೇ ಮಾಡ್ಬೋದು, ನಮ್ಮ ಬ್ಯಾಕ್ ಬೋನೇ ಟೆಕ್ನಿಷಿಯನ್ಸ್. ನಾವು ಬಂದು ನಟನೆ ಮಾಡೋಗ್ತೀವಿ, ಬಟ್ ನಮ್ಮ ಹಿಂದೆ ತುಂಬ ಕೆಲಸ ಮಾಡ್ತಾರೆ. ಕ್ಯಾಮ್ರಾಮ್ಯಾನ್ ಕೃಷ್ಣ ಸರ್ ಆಗಿರ್ಬೋದು,
ಬೇಬಿ ಸರ್ ಆಗಿರ್ಬೋದು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುತ್ತು ಸರ್ ಆಗಿರ್ಬೋದು. ನಾನು ಹಿಂದೆ ಸೀರಿಯಲಲ್ಲೂ ಮುತ್ತು ಸರ್ ಜೊತೆ ವರ್ಕ್ ಮಾಡಿದ್ದೆ, ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಒಳ್ಳೆ BGMs ಕೊಡ್ತಾರೆ, ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಜಯಲಲಿತಾಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಬೇಕು ಆ್ಯಂಡ್ ನಮ್ಮ ಸೀರಿಯಲು ತುಂಬ ಉತ್ತಮ ಬೆಳಿಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.